ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟೇಸ್ಟಿ ಕಿಚನ್ ವಿತ್ ಅದ್ಕೆ ನಾದ್ನಿ ಯೂಟ್ಯೂಬ್ ಚಾನಲ್. ಏನು ಸ್ಪೆಷಲ್ ರೆಸಿಪಿ ಮಾಡ್ತಿದ್ದೀರಾ ಅದಕ್ಕೆ ಇವತ್ತು? ನಾನಿವತ್ತು ಹೆಸರುಬೇಳೆ ಪಾಯಸ ಮಾಡ್ತಾ ಇದ್ದೀನಿ. ವಾರಕ್ಕೆ ಒಂದು ಸಲ ಆದರೂ ಈ ಥರ ಹೆಸರುಬೇಳೆ ಪಾಯಸ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ದೇಹ ತಂಪಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಓ, ಹೆಸರುಬೇಳೆ ಪಾಯಸನಾ? ಬಾ, ಮಾಡಲಿಕ್ಕೆ ಏನೇನು ಬೇಕು, ಹೇಗೆ ಮಾಡೋದು ಅಂತ ನೋಡೋಣ. ಸರಿ ಅದಕ್ಕೆ. ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ, ತುಪ್ಪ, ಕಾಯಿ, ಹೆಸರುಬೇಳೆ, ಬೆಲ್ಲ, ಶಾವಿಗೆ. ಗ್ಯಾಸ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಹೆಸರುಬೇಳೆನ ಹಾಕ್ಕೊತೀನಿ. ನಾನು ಹೆಸರುಬೇಳೆ ಬಂದ್ಬಿಟ್ಟು ಒಂದು ಪಾವ್ ಆಗೋಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಹೆಸರುಬೇಳೆನ ಸಣ್ಣ ಉರಿಲಿ ಸ್ವಲ್ಪ ಕೆಂಪಾಗೋ ಥರ ಹುರ್ಕೊಳ್ಳೋಣ ಚೆನ್ನಾಗಿ. ಹೆಸರುಬೇಳೆನ ನಾನು ವಿಷಲ್ ಕೂಗಿಸ್ಕೊತೀನಿ, ಹಾಗಾಗಿ ಕುಕ್ಕರಲ್ಲೇ ಹುರ್ಕೊತಿದ್ದೀನಿ. ಇಲ್ಲ ನಾವು ಬೇರೆ ಇದ್ರಲ್ಲಿ ಹುರ್ಕೊತೀವಂದರೆ ಬಾಂಡಿಲಿ ಬೇಕಾದರೆ ಹುರ್ಕೋಬೋದು. ಹೆಸರುಬೇಳೆ ಈಗ ಕೆಂಪಾಗೋ ಥರ ಹುರ್ಕೊಂಡಿದ್ದೀನಿ. ಈಗ ನಾನು ಇದನ್ನು ತೆಗ್ದ್ಬಿಟ್ಟು ಒಂದು ಬೌಲಿಗೆ ಹಾಕಿ ಚೆನ್ನಾಗಿ ತೊಳ್ಕೊತೀನಿ. ಹೆಸರುಬೇಳೆ ಒಂದು ತಂಪಾದ ಆಹಾರ. ಹೆಸರು ಕಾಳನ್ನ ನಾವು ಮೊಳಕೆ ಕಟ್ಟಿ ತಿನ್ನೋದ್ರಿಂದ ಬ್ಲಡ್ ಇಂಪ್ರೂವ್ಮೆಂಟ್ ಆಗುತ್ತೆ. ನಮ್ಮ ದೇಹದಲ್ಲಿ ಉಷ್ಣಾಂಶ ಹೆಚ್ಚಾದಾಗ, ಅಂದರೆ ಹೀಟ್ ಜಾಸ್ತಿ ಆದಾಗ ಈ ಹೆಸರುಬೇಳೆ ಪಾಯಸ, ಹೆಸರುಬೇಳೆ ಕೋಸಂಬರಿ ಮಾಡ್ಕೊಂಡು ತಿನ್ನೋದ್ರಿಂದ ಆ ಉಷ್ಣ ಕಮ್ಮಿ ಆಗುತ್ತೆ. ಕೆಂಪಾಗಿದೆ, ಇದನ್ನು ನಾನು ಒಂದು ಬೌಲಿಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಅದೇ ಕುಕ್ಕರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಒಂದು 3 ವಿಷಲ್ ಕೂಗಿಸ್ಕೊತೀನಿ. ಕುಕ್ಕರ್ ಪ್ರೆಷರ್ ಇಳಿಯೋ ಅಷ್ಟರಲ್ಲಿ ನಾನು ಒಂದು ಮಿಕ್ಸಿ ಜಾರಿಗೆ ಒಂದು 3/4 ಬೌಲ್ ಆಗೋಷ್ಟು ಕಾಯಿ ತುರಿನ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊತೀನಿ. ನಾನು ಕಾಯಿ ಹಾಲು ಮಾತ್ರ ತಗೊತೀನಿ, ಹಾಗಾಗಿ ನುಣ್ಣಗಾದ್ಮೇಲೆ ಇದನ್ನು ಒಂದು ಟೀ ಸೋಸೋ ಜಾಲ್ರಿ ಇರುತ್ತಲ್ಲ, ಆ ಥರ ಜಾಲ್ರಿಗೆ ಹಾಕ್ಕೊಂಡು ಬರೀ ಹಾಲು ಮಾತ್ರ ಸೋಸ್ಕೊತೀನಿ. ಒಂದು ಸಲ ತೆಗೆದ್ಮೇಲೆ ಮತ್ತೆ ನಾನು ಅದಕ್ಕೆ ನೀರು ಹಾಕ್ಕೊಂಡು ಮತ್ತೆ ಒಂದು ಸಲ ಹಾಲನ್ನು ತಗೊತೀನಿ. ಈಗ ನಾನು ಒಂದು 2ರಿಂದ 3 ಸಲ ನೀರು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಹಾಲೆಲ್ಲ ತಗೊಂಡಿದ್ದೀನಿ. ಇದನ್ನು ಸಪ್ರೇಟ್ ಇಟ್ಕೊಳ್ಳೋಣ. ಈಗ ಒಂದು ಪಾತ್ರೆಯಲ್ಲಿ ಬೆಲ್ಲ ಹಾಕ್ಕೊಳ್ಳೋಣ. ಬೆಲ್ಲ ಹಾಕ್ಕೊಂಡು ನಮಗೆ ಎಷ್ಟು ಬೇಕು ನೀರು ಅಷ್ಟು ನೀರು ಹಾಕ್ಕೊಂಡು ಬೆಲ್ಲನ ಕಾಯ್ಲಿಕ್ಕೆ ಇಟ್ಕೊಳ್ಳೋಣ. ಬೆಲ್ಲದ ಉಂಡೆಗಳು ಕರಗಿ ಪಾಕ ಆಗಬೇಕು, ಆ ರೀತಿ ನಾವು ಕುದಿಸ್ಕೊಂಡು ಎತ್ತಿಟ್ಕೊಳ್ಳೋಣ. ಈಗ ಒಂದು ಬಾಣಲಿ ಕಾಯ್ಲಿಕ್ಕೆ ಇಟ್ಕೊಳ್ಳೋಣ. ಬಾಣಲಿ ಕಾಯ್ದ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಹಾಕ್ಕೊಂಡು ತುಪ್ಪ ಕಾದ್ಮೇಲೆ ನಾವು ಅದಕ್ಕೆ ಗೋಡಂಬಿ, ದ್ರಾಕ್ಷಿ ಹಾಕ್ಕೊಂಡು ಅದು ಕೆಂಪಾಗೋ ಥರ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದಮೇಲೆ ನಾವು ಅದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಎತ್ತಿಟ್ಕೊಳ್ಳೋಣ. ಅದೇ ಬಾಣಲಿಗೆ ನಾನು ಶಾವಿಗೆ ಹಾಕ್ಕೊಂಡು ಕೆಂಪಾಗೋ ಥರ ಸಣ್ಣ ಉರಿಲಿ ಹುರ್ಕೊತೀನಿ. ಇದರಲ್ಲಿ ನಿನಗೆ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ನೋಡು. ಮೊದಲು ನಾವು ಎಣ್ಣೆ ಅಥವಾ ತುಪ್ಪ ಹಾಕಿ ಆಮೇಲೆ ಶಾವಿಗೆ ಹುರ್ಕೊಳ್ಳೋದ್ರಿಂದ ಶಾವಿಗೆ ಕಪ್ಪಾಗಲ್ಲ, ಬೇಗ ಕೆಳಗೆ ಸೀದು ಹೋಗಲ್ಲ. ನೋಡು, ನೀನು ನೋಡ್ಬೋದು, ಡೈರೆಕ್ಟಾಗಿ ಬರೀ ಶಾವಿಗೆ ಹಾಕ್ಕೊಂಡು ಹುರ್ಕೋ, ಅದು ಬೇಗ ಕಪ್ಪಾಗಿಬಿಡುತ್ತೆ, ಸೀದು ಹೋಗುತ್ತೆ. ಬಟ್ ಇಲ್ಲಿ ಫಸ್ಟು ನಾವು ತುಪ್ಪ ಅಥವಾ ಎಣ್ಣೆ ಹಾಕಿ ಆಮೇಲೆ ಶಾವಿಗೆ ಹಾಕೋದ್ರಿಂದ ಈ ಥರ ಕಪ್ಪಾಗಲ್ಲ. ನಿಧಾನಕ್ಕೆ ಕೆಂಪಾಗೋ ಥರ ನಾವು ಫ್ರೈ ಮಾಡ್ಕೋಬೋದು. ನಾವು ಆಗಾಗ ಹೆಸರುಬೇಳೆ ಪಾಯಸ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು, ಮತ್ತು ಯಾರೂ ಬೇಡ ಅಂತ ಹೇಳಲ್ಲ, ಯಾಕಂದರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಪಾಯಸ. ನನಗಂತೂ ತುಂಬ ಇಷ್ಟ ಹೆಸರುಬೇಳೆ ಪಾಯಸ. ಹಾಲು ಖೀರ್ಗಿಂತ ನನಗೆ ಹೆಸರುಬೇಳೆ ಪಾಯಸನೇ ತುಂಬ ಇಷ್ಟ. ಶಾವಿಗೆ ಕೆಂಪಾಗೋ ಥರ ಫ್ರೈ ಮಾಡ್ಕೊಂಡಿದ್ದೀನಿ ನಾನು. ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಕುಕ್ಕರ್ ಪ್ರೆಷರ್ ಇಳಿದಿದೆ ನೋಡು, ಹೆಸರುಬೇಳೆ ಚೆನ್ನಾಗಿ ಬೆಂದಿದೆ. ಈಗ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಳ್ಳೋಣ. ಆ ಪಾತ್ರೆಗೆ ನಾವು ಬೇಯಿಸ್ಕೊಂಡಿದ್ವಲ್ಲ ಹೆಸರುಬೇಳೆ, ಅದನ್ನೆಲ್ಲ ಹಾಕ್ಕೊಳ್ಳೋಣ. ಹೆಸರುಬೇಳೆ ಎಷ್ಟು ಬೆಂದಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಪಾಯಸ. ಬೆಲ್ಲನ ಕರಗಿಸಿಟ್ಕೊಂಡಿದ್ವಲ್ಲ ಅದನ್ನು ನಾವು ಇಲ್ಲಿ
ಹಾಕ್ಕೊಳ್ಳೋಣ, ಸೋಸ್ಕೊಂಡು ಹಾಕ್ಕೊಳ್ಳೋಣ. ಅದರಲ್ಲಿ ಸಣ್ಣ ಪುಟ್ಟ ಚೂರುಗಳಿರ್ತವೆ, ಹಾಗಾಗಿ ಸೋಸ್ಬಿಟ್ಟು ಬೆಲ್ಲದ ನೀರನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡಾದಮೇಲೆ ಅದ್ರ ಜೊತೆಗೇ ನಾವು ಕಾಯಿ ಹಾಲು ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದ್ರ ಜೊತೆಗೇ ನಾವು ಹುರಿದಿಟ್ಕೊಂಡಿದ್ವಲ್ಲ ಶಾವಿಗೆ, ಅದನ್ನು ಕೂಡ ಹಾಕ್ಕೊಳ್ಳೋಣ. ಏಲಕ್ಕಿನ ನಾನು ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೀನಿ. ಆ ಏಲಕ್ಕಿ ಪೌಡ್ರು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ. ದ್ರಾಕ್ಷಿ, ಗೋಡಂಬಿ ಅದನ್ನೆಲ್ಲ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಒಂದು 5 ನಿಮಿಷ ಪಾಯಸ ರೆಡಿ ಆಗುತ್ತೆ. ಮತ್ತು ನಾನಿಲ್ಲಿ ಕರಿ ಬೆಲ್ಲ ತಗೊಂಡಿದ್ದೀನಿ, ಅದು ಪ್ಯೂರ್ ಬೆಲ್ಲ, ಹಾಗಾಗಿ ನಾನು ಕಪ್ಪು ಬೆಲ್ಲ ತಗೊಂಡಿದ್ದೀನಿ. ಟೇಸ್ಟ್ ಮಾಡಿ ಹೇಳು ಹೆಸರುಬೇಳೆ ಪಾಯಸ ಹೇಗಾಗಿದೆ ಅಂತ. ಅದಕ್ಕೆ ಹೆಸರುಬೇಳೆ ಪಾಯಸ ತುಂಬ ಚೆನ್ನಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ, ನಿಮಗೂ ಖಂಡಿತ ಇಷ್ಟ ಆಗುತ್ತೆ ಹೆಸರುಬೇಳೆ ಪಾಯಸ. ಇದೇ ಥರ ಮೋರ್ ವೀಡಿಯೋಸ್ಗಾಗಿ ನೋಡಿ ಟೇಸ್ಟಿ ಕಿಚನ್ ವಿತ್ ಅತ್ತಿಗೆ ನಾದಿನಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.